ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮೆಲ್ಲರಿಗಾಗಿ ಹುತ್ತಪ್ಪ ದೋಸೆನ ಸುಲಭವಾಗಿ ಮತ್ತು ರುಚಿಕರವಾಗಿ ಮಾಡೋದು ಹೇಗೆ ಅಂತ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಹೊರಗೆ ಗರಿ ಗರಿಯಾಗಿ ಒಳಗೆ ಮೃದುವಾಗಿ ಇರುವಂತಹ ಈ ಉತ್ತಪ್ಪ ದೋಸೆ ಬೆಳಗ್ಗೆ ಉಪಹಾರಕ್ಕೆ ದಿ ಬೆಸ್ಟ್ ಅಂತಂದೇ ಹೇಳಬಹುದು ಸ್ನೇಹಿತರೆ. ಇದನ್ನು ಮಾಡಲಿಕ್ಕೆ ಮೊದಲಿಗೆ ಅಕ್ಕಿ ಹಿಟ್ಟಿರುತ್ತಲ್ಲ, ದೋಸೆಗಂತ ಹಾಕ್ಕೊಂಡಿರುವಂಥ ಮಿಕ್ಸ್ಚರು, ಆ ಹಿಟ್ಟನ್ನೇ ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಜೊತೆಗೆ ಖಾರನೂ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಮೆಣಸಿನ್ಕಾಯಿನ ಹೆಚ್ಚಿ ಹಾಕ್ಕೋಬೋದು. ನಾನಿಲ್ಲಿ ಮೊದಲಿಗೆ ರುಬ್ಬಿಟ್ಕೊಂಡಿರುವಂಥ ಖಾರ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಪುಡಿನ ಹಾಕ್ಕೊಂಡು ಒಂದು ಚೆನ್ನಾಗಿ ಹದಕ್ಕೆ ಬರೋವರೆಗೂ ಕಲಿಸ್ಕೋಬೇಕು. ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 10 ನಿಮಿಷ ಬಿಟ್ಬಿಡಿ. ಆಮೇಲೆ ನಂತರ ಹಿಟ್ಟು ಉಬ್ಬಿ ಬಂದಿರುತ್ತೆ. ಆ ಹಿಟ್ಟನ್ನು ದೋಸೆ ಯಾವ ರೀತಿ ಮಾಡ್ತೀವಲ್ಲ ಆ ರೀತಿನೇ ಮಾಡ್ಕೋಬೇಕು ಈ ಉತ್ತಪ್ಪನ. ಬೇಕಿದ್ದರೆ ಇದಕ್ಕೆ ಕ್ಯಾರೆಟನ್ನು ಹಾಕೋಬಹುದು, ತುರ್ಕೊಂಡು ಸೌತೆಕಾಯಿನೂ ಹಾಕೋಬಹುದು. ನಾನಿಲ್ಲಿ ಅದನ್ನೆಲ್ಲ ಆ್ಯಡ್ ಮಾಡ್ತಾ ಇಲ್ಲ. ದೋಸೆ ಹಂಚನ್ನು ಚೆನ್ನಾಗಿ ಕಾಯಿಸ್ಕೊಂಡು ಸ್ವಲ್ಪ ನೀರು ಚಿಂಪಡಿಸ್ಕೊಂಡು ಅದಕ್ಕೆ ಹಿಟ್ಟನ್ನು ತೆಳುವಾಗಿ ಹಾಕ್ಕೋಬೇಕು. ದೋಸೆನ ಯಾವ ರೀತಿ ಹಾಕ್ತೀವಲ್ಲ ಅದೇ ಥರನೇ ಇದನ್ನು ಹಿಟ್ಟು ಹಾಕಿ ಅಗಲ ಮಾಡ್ಕೋಬೇಕು. ದೋಸೆ ಎಷ್ಟು ತೆಳ್ಳಗೆ ಬರೋಂಗಿಲ್ಲ, ಇದು ಸ್ವಲ್ಪ ದಪ್ಪನೇ ಬರೋದು. ಅದಕ್ಕೋಸ್ಕರ ಒಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಹರಡ್ಕೊಳ್ರಿ. ತೀರಾ ತೆಳ್ಳಗೆ ಮಾಡೋಕೆ ಹೋದರೆ ಹರಿದು ಬಿಡ್ತಾವೆ, ಇಲ್ಲ ಸರಿ ಕಾಣೋದಿಲ್ಲ, ತೂತಾಗ್ತವೆ. ನಂತರ ಇದಕ್ಕೆ ಮೇಲೆ ತುಪ್ಪ ಅಥವಾ ಎಣ್ಣೆ ಹಾಕೋಬೋದು. ನಾನಿಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ತುಪ್ಪನೂ ಹಾಕೋಬೋದು. ತುಪ್ಪ ಹಾಕ್ಕೊಂಡು ನೀಟಾಗಿ ಬೇಯೋದಕ್ಕೆ ಬಿಟ್ಬಿಡಬೇಕು. ಈ ಉತ್ತಪ್ಪ ಎಲ್ಲ ವಯಸ್ಸಿನವ್ರಿಗೂ ಇಷ್ಟ ಆಗೋವಂಥ ಉತ್ತಪ್ಪ ಅಂತಂದೇ ಹೇಳಬಹುದು. ಈರುಳ್ಳಿ ಜೊತೆಗೆ ಮೆಣಸಿನ್ಕಾಯಿ, ಖಾರ, ಕರಿಬೇವು, ಕೊತ್ತಂಬರಿ ಎಲ್ಲ ಇದರಲ್ಲೇ ಇರುತ್ತಲ್ಲ, ಹೀಗಾಗಿ ಟೇಸ್ಟ್ ಜಾಸ್ತಿ ಇರ್ತೈತಿ. ಎಲ್ಲ ವಯಸ್ಸಿನವರು ಇಷ್ಟಪಟ್ಟು ತಿಂತಾರೆ ಇದನ್ನ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ, ಯಾಕಂದರೆ ಪ್ಲೇನ್ ದೋಸೆ ತಿಂದು ಬೇಜಾರಾಗ್ತೈತಿ ಅವ್ರಿಗೂ. ಈ ಥರ ಉತ್ತಪ್ಪನೂ ದೋಸೆ ಹಿಟ್ಟಿನಲ್ಲೇ ಉತ್ತಪ್ಪ ಮಾಡಿಕೊಟ್ರಂತೂ ಭಾಳ ಇಷ್ಟಪಡ್ತಾರೆ. ಇದ್ರ ಜೊತೆಗೆ ಪಲ್ಯ, ಚಟ್ನಿ ಏನು ಬೇಕಂತಂದು ಏನಿಲ್ಲ, ಬೇಕಿದ್ದರೆ ಮಾತ್ರ ಮಾಡ್ಕೋಬಹುದು. ಬೇಡ ಅಂದರೆ ನಾವು ಹೆಂಗಂದ್ರೂ ಅದರಲ್ಲೇ ಖಾರ ಹಾಕಿರ್ತೀವಲ್ಲ, ಹೀಗಾಗಿ ನಡೆಯುತ್ತೆ. ನೋಡಿ, ಇವಾಗ 2ನೇ ಉತ್ತಪ್ಪದ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದನ್ನ ಮೊದಲಿಗೆ ಸ್ಪೂನಿಂದ ಹಂಚನ್ನ ಬಿಡಿಸ್ಕೋಬೇಕು. ಸಡನ್ನಾಗಿ ತಿರುವಿ ಹಾಕಕ್ಕೆ ಹೋದರೆ ಹರಿದು ಬಿಡ್ತೈತಿ. ಇದು ಪ್ಲೇನ್ ದೋಸೆ ಆಗಿರೋದಿಲ್ಲ, ಉತ್ತಪ್ಪ ಆಗಿರುತ್ತೆ. ಅದಕ್ಕೋಸ್ಕರ ಮೊದಲು ಹಂಚಿನಿಂದ ಸ್ಪೂನ್ ಸಹಾಯದಿಂದ ಬಿಡಿಸ್ಕೋಬೇಕು ತವಾನ. ನಂತರ ತಿರುವಿ ಹಾಕಿ ಹರಿಯೋದು ಇಲ್ಲ, ನೀಟಾಗಿ ಕ್ಲೀನಾಗಿ ತವಾ ಬಿಟ್ಟು ದೋಸೆ ಎದ್ದೇಳುತ್ತೆ. ಇವಾಗ ನೋಡಿ, ನೀಟಾಗಿ ಇನ್ನೊಂದು ಕಡೆ ನೀಟಾಗಿ ಬೇಯಿಸ್ಕೊಂಡ್ಬಿಟ್ರೆ ನಮ್ಮ ರುಚಿಕರವಾದ ಟೇಸ್ಟಿಯಾದಂತಹ ಉತ್ತಪ್ಪ ರೆಡಿ ಆಗಿಬಿಡುತ್ತೆ. ಉತ್ತಪ್ಪನ ಯಾರೆಲ್ಲ ತಿಂದಿದ್ದೀರಾ ಮತ್ತು ಯಾರಿಗೆಲ್ಲ ಇಷ್ಟ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಿಮಗೂ ಕೂಡ ಈ ಗರಿಗರಿಯಾದ ಉತ್ತಪ್ಪ ಇಷ್ಟವಾದರೆ ಒಮ್ಮೆ ನೀವು ಟ್ರೈ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸಬಹುದು. ಇಂತಹ ಸುಲಭ ರೆಸಿಪಿಗಾಗಿ, ನಮ್ಮ ಮನೆಯ ಅಡುಗೆ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.